ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ 800 ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ. ಹೌದು ಸರ್. ಏನೈತ್ರಿ ಮಾಡಲು? 2007. 2007 ಮಾಡಲ್ ಐತ್ರಿ? ಹೌದು ಸರ್. ಓಕೆ. ಓನರ್ ಎಷ್ಟಾಗಿದ್ರ ಗಾಡಿಗೆ? 2. ಗಾಡಿ ತೊಗೊಳೋರು ಥರ್ಡ್ ಓನರ್ ಆಗ್ತಾರೆ? ಹೌದು. ಸರ್, ರನ್ನಿಂಗ್ಲಿ ಎಷ್ಟು ಐತ್ರಿ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ ಕಿಲೋಮೀಟರ್ ಒಂದು 70,000 ಇದ್ದೀರಿ. 70,000 ಜೆನ್ಯೂನ್ ರನ್ನಿಂಗ್ ಸರ್ ಇದು ಓಡಿರೋದು? ಹೌದು. ಮೀಟ್ರ್ ಚಲ್ತಿಯಲ್ಲಿ ಇರುವಂಥದ್ದು? ಹೌದು. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಟೈರ್ ಎಲ್ಲ ನಿಮ್ಗೊಂದು 60-70%. ಓಕೆ, 70% ತನಕ ಟೈರ್ ಐತ್ರಿ. ಹಾಂ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಲ್ಲಿ ಯಾವ ಥರ ಇಟ್ಕೊಂಡಿರಾ? ಅದೆಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಓಕೆ. ಇಂಜಿನ್ ಸ್ವಲ್ಪ ಬಾನೆಟ್ನ ಮೇಲ್ಗಡೆ ಒಂದು ಸ್ವಲ್ಪ ಪೇಂಟ್ ಡಲ್ ಆಗಿದೆ. ಪೇಂಟ್ ಎಲ್ಲ ಆಗೈತ್ರಿ? ಹಾಂ. ಓಕೆ ಸರ್. ಅದು ಬಿಟ್ಟರೆ ಗಾಡಿ ನಿಮ್ಮದು ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ನಿ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓಲ್ಸಿಂಗ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರಿ? ಏನಿಲ್ಲ. ಈ ಥರ ಯಾವುದೂ ಇಲ್ಲ ರೀ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಐತ್ರಿ. ಬಾನೆಟ್ ಮ್ಯಾಗೆ ಪೇಂಟ್ ಇಟ್ಟು ಡಲ್ ಆಗಿದೆ ಹೊರತು ಮತ್ತೇನು ಈ ಥರ ಮೇಜರಾಗಿ ಏನೂ ಇಲ್ಲ? ಏನಿಲ್ಲ. ಸರ್, ಇಂಜಿನ್ ಬಂದುಬಿಟ್ಟು ಇವಾಗ ಸೀಲ್ಡ್ ಇಂಜಿನ್ ಇರೋದು, ಏನು ಕೆಲಸ ಆಗೈತೆ ರೀ ಆಲ್ರೆಡಿ? ಇಲ್ಲ, ಫುಲ್ ಸೀಲ್ಡ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ಅಥವಾ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? FC 27 ಇನ್ಶೂರೆನ್ಸ್ ಹೇಗೂ ರನ್ನಿಂಗ್ ಇದೆ, ಒಂದು 5-6 ತಿಂಗಳಿದೆ. 5ರಿಂದ 6 ತಿಂಗಳ ತನಕ ಗಾಡಿ ತೊಗೊಂಡ್ರೆ ಇನ್ಶೂರೆನ್ಸ್ ರನ್ನಿಂಗ್ ಸಿಗುವಂಥದ್ದು ರೀ? ಹೌದು. ಓಕೆ. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಮೆಂಟ್ ಮಾಡಿಸಿದ್ರೆ ವೆಹಿಕಲ್ಗೆ? ಏನಿಲ್ಲ. ಓಕೆ. ಕಂಪನಿಯಿಂದ ಬಂದದ್ದು ಮಾತ್ರ. ಇವಾಗ ಇಂಟೀರಿಯರ್ ಎಲ್ಲ ಒಳಗಡೆ ಸರ್ ಏನೇನು ಐತ್ರಿ ಫೀಚರ್ಸ್? ಏನಿಲ್ಲ ಸರ್, ನಾನ್ ಎ ಸಿ ಗಾಡಿ ಅದು. ಓಕೆ. ಬ್ಲೋವರ್ ಮಾತ್ರ. ಹ್ಞೂ. ಮತ್ತೆ ಪವರ್ ಸ್ಟೀರಿಂಗ್ ಬರೋದಿಲ್ಲ 800 ಅಲ್ಲಿ. ಮತ್ತೆ ಏನಿಲ್ಲ, ಬೇರೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಆಗಿರೋ ಸೀಟ್ ಕುಷನ್ ಅಂತೆಲ್ಲ ಕರೆಕ್ಟಾಗಿ ಇರುವಂಥದ್ದಾ? ಹಾಂ, ಅದೆಲ್ಲ ಚೆನ್ನಾಗಿದೆ. ಓಕೆ ಸರ್. ಇವಾಗ ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು? ರೇಟ್ 1,05,000 ಕೋಟಿಂಗ್. 1,05,000 ತಾವು ರೇಟು ಕೋಟಿಂಗ್ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೆ. ಓಕೆ. ಮಾಡಲ್ ಬಂದುಬಿಟ್ಟು 2007 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರು ಸೆಕೆಂಡ್ ಆಗಿದ್ದಾರೆ. ಗಾಡಿ ಯಾರು ತೊಗೊಂತಾರೆ ಅವರು ಥರ್ಡ್ ಓನರ್ ಆಗ್ತಾರೆ. ಹೌದು ಸರ್. 1,05,000 ಇಲ್ಲಿ ನಮ್ಮ ಕಡೆಯಿಂದ ಬಂದವರಿಗೆ ಇದರಲ್ಲಿ ನೆಗೆಶ್ಬಲ್ ಇರುತ್ತೆ, ಹೆಚ್ಚು ಕಡಿಮೆ ಏನು ಮಾಡಿಕೊಡ್ತೀರಾ? ನಿಮ್ಮ ಕಡೆಯಿಂದ ಬಂದವರಿಗೆ ಲಾಸ್ಟ್ 95 ಕೊಡ್ತೇನೆ. ಓಕೆ. 10,000 ರೂಪಾಯಿ ನೆಗೆಶ್ಬಲ್ ಮಾಡಿದ್ರು ಕೂಡ 95,000ಕ್ಕೆ ಗಾಡಿ ಕೊಡೋಕೆ ನೀವು ರೆಡಿ ಇದ್ದೀರಾ? ಕೊಡುವ. ಓಕೆ. ನಿಮ್ಮ ವೆಹಿಕಲ್ ತೊಗೊಂಡವ್ರಿಗೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಫ್ಯಾಮಿಲಿ ಯೂಸ್ ಮಾಡ್ಕೋಬೋದು? ಮಾಡ್ಬೋದು. ಓಕೆ. ಅಷ್ಟು ಕ್ಲೀನ್ ಕಂಡೀಷನಾಗಿ ಇಟ್ಟಿದ್ರೆ ಗಾಡಿ ಮಾತ್ರ? ತೊಂದರೆ ಇಲ್ಲ. ಹೌದು. ಸರ್, 95 ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇದರಲ್ಲಿ ಕೂಡ ಏನು ಕಡಿಮೆ ಆಗುವಂಥದ್ದು? ಮಾಡುವ. ಅದರಲ್ಲಿ ಕೂಡ ಆಗುತ್ತಲ್ಲ? ಮಾಡುವ. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನು? ಪುತ್ತೂರು ಟೌನಿಂದ ಒಂದು 10 ಕಿಲೋಮೀಟರ್ಸ್ ದೂರ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು.